2023-24 SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡ ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿವೃಂದಕ್ಕೆ ಪ್ರೀತಿಯ ಸ್ವಾಗತ. ತಮಗೆಲ್ಲರೂ ಈಗಾಗಲೇ 4 ಪರೀಕ್ಷೆಯನ್ನು ಬರೆದು ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ. ಇದೀಗ ಕೊನೆಯ ವಾರ್ಷಿಕ ಪರೀಕ್ಷೆಗೆ ತಯಾರಾಗಿದ್ದೀರಿ. ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ 100ಕ್ಕೆ 100 ತೆಗಿಲಿಕ್ಕೆ ಅಥವಾ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿವೃಂದಕ್ಕೆ ಪಾಸಿಂಗ್ ಆಗಲಿಕ್ಕೆ ಬೇಕಾಗಿರುವಂಥ ಕೆಲವು ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದೆ. ಮುಖ್ಯವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಮುಂದೆ ಹೋದರೆ ಮೊದಲಿಗೆ ಬರುವಂಥದ್ದು ವ್ಯಾಕರಣದ 10 ಪ್ರಶ್ನೆ ಬರ್ತದೆ. ಬಹುಶಃ ನಮ್ಮ ಪಠ್ಯಪುಸ್ತಕದಲ್ಲಿ 15ಕ್ಕಿಂತ ಹೆಚ್ಚಿನ ಪ್ರಶ್ನೆ ಇದೆ, ಅದು ವ್ಯಾಕರಣದ ಅಂಶ ಇದೆ. ಇದರಲ್ಲಿ 10 ಮಾತ್ರ ಅವರು ಪರೀಕ್ಷೆಗೆ ಚಾಯ್ಸ್ ಆಗಿ ತಗೋತಾರೆ. ಈ ನಿಟ್ಟಿನಲ್ಲಿ ಸಂಧಿ, ಸಮಾಸ ಇರ್ಬೋದು, ಲೇಖನ ಚಿಹ್ನೆ ಇರ್ಬೋದು, ವಾಕ್ಯ ಪ್ರಕಾರ ಇರ್ಬೋದು, ಇವೆಲ್ಲ ಗ್ಯಾರಂಟಿ ಬರುವಂಥ ಪ್ರಶ್ನೆ. ಅದರ ನಂತರ ಕೆಲವುದನ್ನು ಅವರು ಆಯ್ಕೆ ಮಾಡಿಕೊಂಡು 10 ಪ್ರಶ್ನೆಯನ್ನು ಮಾತ್ರ ಅವರು ಚಾಯ್ಸ್ ಮಾಡ್ತಾರೆ. ಅದರ ನಂತರ ಬರುವಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ. ಬಹುಶಃ ನಮ್ಮ ಪಾಠ ಮತ್ತು ಪದ್ಯ ಮತ್ತು ಪಠ್ಯಪೋಷಕಕ್ಕೆ ಸೇರಿದಂತೆ ಒಟ್ಟು 7 ಪ್ರಶ್ನೆಯನ್ನು ಕೇಳ್ತಾರೆ. ಒಂದೊಂದು ಮಾರ್ಕ್ನಾಗೆ 7 ಮಾರ್ಕನ್ನು ಇದಕ್ಕೆ ನಿಗದಿಪಡಿಸಿದ್ದಾರೆ. ಪಾಠದಿಂದ 4, ಪದ್ಯದಿಂದ 2 ಮತ್ತು ಪಠ್ಯಪೋಷಕರಿಂದ 1 ಪ್ರಶ್ನೆ ಇದರಿಂದ ನಿರೀಕ್ಷೆ ಮಾಡಬಹುದು. ಇನ್ನು 2 ವಾಕ್ಯಕ್ಕೆ 2-3 ವಾಕ್ಯದಲ್ಲಿ ಉತ್ತರ ಬರೆಯುವಂಥ ಪ್ರಶ್ನೆ, ಇದಕ್ಕೆ 2 ಅಂಕವನ್ನು ನಿಗದಿಪಡಿಸಿದ್ದಾರೆ. ಪಠ್ಯದಿಂದ 4, ಪದ್ಯದಿಂದ 2 ಮತ್ತು ಪಠ್ಯಪೋಷಕರಿಂದ 4 ಪ್ರಶ್ನೆಯನ್ನು ಇದಕ್ಕೆ ನಿಗದಿಪಡಿಸಿದ್ದಾರೆ. ಬಹುಶಃ ಪಠ್ಯಪೂರಕ ಅಧ್ಯಯನ ಇದನ್ನು ತಾವು ಗಮನಿಸಿದೆ. ಒಟ್ಟು 6 ಪಾಠ ನಮ್ಮಲ್ಲಿದೆ. ಒಂದು ಪದ್ಯ ಮತ್ತು 5 ಪಾಠ ನಮ್ಮ ಜೊತೆಗಿದೆ. ಅದರಲ್ಲಿ ಒಂದು ಪದ್ಯದಿಂದ ನಿರ್ದಿಷ್ಟವಾಗಿ ಒಂದು ಪದ್ಯ ವಸಂತ ಮುಖ ತೋರಲು ಇದರಿಂದ ಖಂಡಿತ ಪ್ರಶ್ನೆ ಬಂದೇ ಬರ್ತದೆ. 1 ಮಾರ್ಕು ಅಥವಾ 2 ಮಾರ್ಕ್ ಬರ್ಬೋದು. ಉಳಿದಂತೆ 5 ಪಾಠದಿಂದ ಯಾವುದಾದ್ರೂ 4 ಪಾಠವನ್ನು ಆಯ್ಕೆ ಮಾಡಿಕೊಂಡು ಅದರಿಂದ 2 ಮಾರ್ಕ್ನ ಪ್ರಶ್ನೆ ಬರ್ತದೆ. ವಿದ್ಯಾರ್ಥಿಗಳೇ ತಾವು ದಯವಿಟ್ಟು ಗಮನಿಸಬೇಕು. ಪಠ್ಯಕೋಶದಲ್ಲಿ 9 ಅಂಕ ಬರ್ತದೆ, 6 ಮಾತ್ರ ಇರುವಂಥದ್ದು. ಆ 6 ಪಾಠವನ್ನು ಮತ್ತು 1 ಪದ್ಯ ಮತ್ತು 5 ಪಾಠವನ್ನು ಓದಿಕೊಂಡು 9 ಅಂಕವನ್ನು ಸುಲಭವಾಗಿ ತಾವು ಇದರಲ್ಲಿ ಪಡೆಯಬಹುದು. ನಂತರ ಬರುವಂಥದ್ದು ಕವಿ ಪರಿಚಯ. ತಮಗೆಲ್ಲರೂ ಗೊತ್ತಿರುವ ಹಾಗೆ ನಮ್ಮಲ್ಲಿ 13 ಕವಿ ಪರಿಚಯ ಇದೆ. 13ರಲ್ಲಿ 1 ಪಾಠದಿಂದ ಮತ್ತು 1 ಪದ್ಯ ಭಾಗದಿಂದ ಆಯ್ಕೆ ಮಾಡ್ತಾರೆ. ಇದು ತುಂಬ ಮುಖ್ಯವಾದಂಥ ಒಂದು ಪರಿಚಯ. ತಾವು ಇದನ್ನು ಒಂದು ಶೀಟಲ್ಲಿ ಕವಿಯ ಹೆಸರು, ಪಾಠದ ಹೆಸರು, ಕೃತಿಯ ಹೆಸರು ಮತ್ತು ಜನ್ಮಸ್ಥಳ ಮತ್ತು ಅವರಿಗೆ ಸಿಕ್ಕಿದಂಥ ಬಿರುದು ಇದರ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ದಿನಾಲು ತಾವು ಗಮನವಹಿಸಿದರೆ ಕವಿಕೃತಿ ಪರಿಚಯನ ತುಂಬ ಸುಲಭವಾಗಿ ಬರೀಬಹುದು. ಕವಿಕೃತಿ ಪರಿಚಯಕ್ಕೆ 6 ಮಾರ್ಕು, ಜೊತೆಗೆ ಈ ಕವಿ ಕೃತಿಯ ಪರಿಚಯ ತಮಗೆ ಗೊತ್ತಿದೆ ಸಂದರ್ಭದಲ್ಲಿ 6 ಪ್ರಶ್ನೆ ಇದೆ. ಮೌಲ್ಯ ಮತ್ತು ಸಾರಾಂಶ ಬರೆಯುವುದರಲ್ಲಿ ಕವಿ ಪರಿಚಯದ ಅಗತ್ಯ ಇರ್ತದೆ. ಹಾಗಾಗಿ ಒಂದು ಕವಿ ಪರಿಚಯ ಅಂತ ಕಲಿತರೆ ಎಲ್ಲ ಕವಿಗಳ ಪರಿಚಯ ತಮಗಿದ್ರೆ ಇದನ್ನು ಪರೋಕ್ಷವಾಗಿ ಬೇರೆ ಪ್ರಶ್ನೆಯಲ್ಲೂ ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ಕವಿ ಕೃತಿ ಪರಿಚಯನ ತುಂಬ ಆದ್ಯತೆ ಕೊಟ್ಟುಕೊಂಡು ಕಲಿಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅದರ ನಂತರ ಬರುವಂಥದ್ದು ಪ್ರಸ್ತಾರ ಹಾಕುವಂಥದ್ದು ತಮಗೆ ಗೊತ್ತುಂಟು. ಪ್ರಸ್ತಾರ ಹಾಕ್ಲಿಕ್ಕೆ 1 ಮಾರ್ಕು, ಅದನ್ನು ಗಣ ವಿಂಗಡಣೆ ಮಾಡಿದ್ದಕ್ಕೆ 1 ಮಾರ್ಕು ಮತ್ತು ಅದು ಛಂದಸ್ಸಿನ ಹೆಸರಿಸಿದ್ದಕ್ಕೆ 1 ಮಾರ್ಕನ್ನು ಕೊಡ್ತಾರೆ. ಕನಿಷ್ಠ ತಮಗೆ ಗೊತ್ತಿರುವಂಥ ಲಘು ಗುರು ಪ್ರಸ್ತಾರ ಹಾಕುವುದನ್ನು ಅಭ್ಯಾಸ ಮಾಡಿದೆ ಕನಿಷ್ಠ 1 ಅಂಕ ತಮಗೆ ಸಿಗುವ ಸಾಧ್ಯತೆ ಇದೆ. ಎಲ್ಲರೂ ಇದನ್ನು ಕಲಿಬೇಕು. ಯಾಕಂದರೆ ನಿಮಗೆ ಕ್ಲೂ ಇದೆ. 1 ಸಾಲಿನಲ್ಲಿ ಯಾವುದಾದ್ರು ಪ್ರಶ್ನೆ ಬಂದರೆ ಅದು ಖಂಡಿತವಾಗಿ ವೃತ್ತಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. 2 ಸಾಲು ಬಂದರೆ ಅದು ಖಂಡಿತವಾಗಿಯೂ ಕಂದ ಪದ್ಯಕ್ಕೆ ಸೇರಿದಂಥದ್ದಾಗ್ತದೆ. 3 ಸಾಲು ಬಂದರೆ ಅದು ಷಟ್ಪದಿಗೆ ಎಂಬುದು ತಮಗೆ ಗೊತ್ತಿರುವಂಥದ್ದು. ಈ ಅಂಶವನ್ನು ಕ್ಲೂ ಪಾಯಿಂಟ್ ಅನ್ನು ತಾವು ಗಮನದಲ್ಲಿ ಇಟ್ಟುಕೊಂಡು ಪ್ರಸ್ತಾರದಲ್ಲಿ ತುಂಬ ಅಂಕ 3ಕ್ಕೆ 3 ಅಂಕವನ್ನು ಕೂಡ ಪಡೆಯುವ ಸಾಧ್ಯತೆ ತಮ್ಮಲ್ಲಿದೆ. ಇನ್ನು ಮುಂದೆ ಬರುವಂಥದ್ದು ಅಲಂಕಾರ. ಈಗಾಗಲೇ ನಮಗೆ ಪಾಠ್ಯದಲ್ಲಿ ಉಪಮಾಲಂಕಾರ ಮತ್ತು ರೂಪಕಾಲಂಕಾರ ಈ ಹಿಂದಿನ ಪ್ರಶ್ನೆಯಲ್ಲಿ ಹೆಚ್ಚಾಗಿ ಬಂದಿರುವುದರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಲಿಯಿರಿ. ತುಂಬ ಸುಲಭದಲ್ಲಿ ಅಂಕ ಪಡೆಯುವಂಥ ಅಲಂಕಾರ. ಕಠಿಣ ಪ್ರಶ್ನೆ ಈಗಾಗಲೇ ಗೊತ್ತುಂಟು. 30 ಸುಲಭ, 50 ಸಾಧಾರಣ ಮತ್ತು 20 ಕಠಿಣ ಪ್ರಶ್ನೆಯನ್ನು ತಮ್ಮ ಮುಂದೆ 100 ಮಾರ್ಕಿನ ಪ್ರಶ್ನೆಯಲ್ಲಿ ಇಡ್ತಾರೆ. ಆ ನಿಟ್ಟಿನಲ್ಲಿ 20 ಕಠಿಣ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಅಲಂಕಾರವನ್ನು ಉಪಮ ಮತ್ತು ರೂಪಕಾಲಂಕಾರ ಹೊರತುಪಡಿಸಿದ ಅಲಂಕಾರವನ್ನು ತಮ್ಮಲ್ಲಿ ಪ್ರಶ್ನೆ ರೂಪದಲ್ಲಿ ಕೇಳಬಹುದು. ಆಗ ನೀವು 6 ಅಲಂಕಾರವನ್ನು ಕೂಡ ಅಭ್ಯಾಸ ಮಾಡಬೇಕಾದ್ದು 100ಕ್ಕೆ 100 ತೆಗೆಯುವರ ಆದ್ಯತೆ ಆಗಿದೆ. ಅದರ ನಂತರ ಬರುವಂಥದ್ದು ಗಾದೆ ಮಾತನ್ನು ವಿಸ್ತರಿಸುವಂಥದ್ದು. ನಮ್ಮ ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ತುಂಬ ಒಂದು 10ಕ್ಕಿಂತ ಹೆಚ್ಚಿನ ಗಾದೆ ಮಾತನ್ನು ಕೊಟ್ಟಿದ್ದಾರೆ. ಅದನ್ನು ತಾವು ಮೊದಲು ಅಭ್ಯಾಸ ಮಾಡಬೇಕು. ಉಳಿದಂತೆ ಒಂದು 10-12 ಪರಿಚಿತ ಗಾದೆ ಮಾತು ತಮಗೆ ಗೊತ್ತಿದೆ, ಅದನ್ನು ಕೂಡ ಅಭ್ಯಾಸ ಮಾಡಿದರೆ 2 ಚಾಯ್ಸ್ ಕೊಡ್ತಾರೆ. 1 ಬರೆದು ತಾವು 3ಕ್ಕೆ 3 ಅಂಕ ಪಡಿಬೋದು. ಇದರಲ್ಲಿ ಪೀಠಿಕೆಗೆ 1 ಮಾರ್ಕು, ವಿವರಣೆಗೆ 1 ಮಾರ್ಕು ಮತ್ತು ಸಮನ್ವಯ ಮಾಡಿದಕ್ಕೆ 1 ಮಾರ್ಕ್. ಹೀಗೆ 3 ಅಂಕವನ್ನು ಸುಲಭವಾಗಿ ಪಡಿಬೋದು. ಪೀಠಿಕೆ ತಮಗೆ ಈಗಾಗಲೇ ಶಿಕ್ಷಕರೊಂದು ಕಲಿಸಿರ್ತಾರೆ. ಸಾಮಾನ್ಯವಾಗಿ ಎಲ್ಲ ಗಾದೆ ಮಾತಿಗೂ ಈಕ್ವಲ್ ಆಗುವಂಥ ಪೀಠಿಕೆ
ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಇದೊಂದು ಅರ್ಥಪೂರ್ಣವಾದ ಗಾದೆ ಮಾತು. ಈ ಗಾದೆ ಮಾತು ಡ್ಯಾಶರ ಮಹತ್ವ ವಿವರಿಸ್ತದೆ. ಇಷ್ಟು ಬರೆದು 1 ಮಾರ್ಕ್ ಕೊಡ್ತಾರೆ. ವಿವರಣೆ ತಮ್ಗೆ ಗೊತ್ತಿರುವ ಹಾಗೆ ಹೊರ ಅರ್ಥ ಮತ್ತು ಅದರ ಇನ್ನರ್ ಮೀನಿಂಗ್, ಒಳ ಅರ್ಥ ಏನು ಮತ್ತು ಅದಕ್ಕೊಂದು ಸಾಕ್ಷಿ ಅಥವಾ ಉದಾಹರಣೆ ತಾವು ಕೊಟ್ಟರೆ 1 ಮಾರ್ಕ್ ಖಂಡಿತ ಸಿಗ್ತದೆ. ಅದಲ್ಲಿ ಸಮನ್ವಯ ಮಾಡೋದು ಈ ಗಾದೆ ಮಾತನ್ನು ಅನುಸರಿಸಿದರೆ ವಿದ್ಯಾರ್ಥಿಗಳಾದ ನಾವು ಉತ್ತಮ ಜೀವನವನ್ನು ನಡೆಸಬಹುದು ಎಂಬುದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ ಖಂಡಿತ ಕೊಡ್ತಾರೆ. ಈ ರೀತಿ ಸುಲಭವಾಗಿ 3 ಅಂಕವನ್ನು ತಾವು ಗಾದೆ ಮಾತಲ್ಲಿ ಪಡೆಯಬಹುದು. ಇನ್ನು ಸಂದರ್ಭಕ್ಕೆ ಬಂದ್ರೆ ಅಲ್ಲಿ 6 ಪ್ರಶ್ನೆ ಇದೆ, 3 ಮಾರ್ಕ್ ಇದ್ದು ಒಟ್ಟಿಗೆ 18 ಅಂಕವನ್ನ ಸಂದರ್ಭಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ 3 ಪಾಠದಿಂದ ಮತ್ತು 3 ಪದ್ಯದಿಂದ ಬರ್ತದೆ. ಈಗಾಗಲೇ ಕವಿ ಕೃತಿ ಪರಿಚಯದ ಸಂಪೂರ್ಣ ಮಾಹಿತಿ ತಮಗಿದ್ದರೆ ಆಯ್ಕೆ ಬರೆಯುವಾಗ 1 ಮಾರ್ಕ್ ಖಂಡಿತ ಇರಲಿ ಸಿಗ್ತದೆ. ಸಂದರ್ಭ ಬರೆಯುವಾಗ ತಾವು 3 ಅಂಶವನ್ನ ಗಮನಿಸಬೇಕು. ಆಯ್ಕೆಗೆ 1 ಮಾರ್ಕು, ವಿವರಣೆಗೆ 1 ಮಾರ್ಕು, ಸ್ವಾರಸ್ಯಕ್ಕೆ 1 ಮಾರ್ಕ್. ಹೀಗೆ ತಮಗೆ ಗೊತ್ತಿರುವ ಅಂಶವನ್ನು ಬರೆದ್ರೆ ಅದರಲ್ಲಿ ಕನಿಷ್ಠ ಅಂಕವನ್ನು ತಾವು ಪಡೆಯಬಹುದು. ಮುಂದೆ ಪದ್ಯ ಬಾಯಿಪಾಠ. ತಮಗೆ ಈಗಾಗಲೇ ಮೊದಲಾದ್ರೆ ನಾವು ನಿರ್ದಿಷ್ಟವಾಗಿ ಇದೇ ಪದ್ಯ ಬರ್ತದೆ ಎಂಬುದನ್ನ ಗೆಸ್ ಮಾಡಿಕೊಂಡು ವಿವರಿಸಬಹುದಿತ್ತು. ಆದರೆ ಈಗ ಬ್ಲೂ ಪ್ರಿಂಟ್ ಥೀಮ್ ಬೇಸ್ಡ್ ಆಗಿದೆ. ಈಗ ಯಾವ ಪದ್ಯವನ್ನು ಕೂಡ ಅವರು ತಮ್ಮ ಮುಂದೆ ಪ್ರಶ್ನೆ ಪತ್ರಿಕೆ ಮಾಡುವವರು ಯಾವ ಪ್ರಶ್ನೆ ಕೂಡ ತೆಗೆಯಬಹುದು. ಹಾಗಾಗಿ ಇದೇ ಪದ್ಯ ಬರ್ತದೆ ಎಂದು ಖಂಡಿತವಾಗಿ ನಮಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಪದ್ಯವನ್ನು 2 ಪ್ಯಾರ ಇದೆ ಒಂದೊಂದು ಪದ್ಯದಲ್ಲಿ, ಅದ್ರ 1 ಪ್ಯಾರವನ್ನು ನೀವು ಕಲಿತರೆ 4ರಲ್ಲಿ 4 ಮಾರ್ಕ್, ಸುಲಭವಾಗಿ 4 ಸಾಲು ಬರೆಯುವ ಮೂಲಕ 4 ಅಂಕ ಪಡೆಯುವಂಥ ಸಾಧ್ಯತೆ ಪದ್ಯದಲ್ಲಿದೆ. ಮುಂದಿನದ್ದು ಸಾರಾಂಶ ಬರೆಯುವಂಥದ್ದು. ಇದಕ್ಕೆ 4 ಮಾರ್ಕ್ ಕೊಟ್ಟಿದ್ದಾರೆ. 1 ಮಾರ್ಕು ಅದರ ಆಯ್ಕೆ ಮತ್ತು ಮೌಲ್ಯವನ್ನು ಬರೆದ 1 ಮಾರ್ಕು, ಮತ್ತು ಇದಂತೆ ವಿವರಣೆ ಸಾರಾಂಶವನ್ನು ಬರೆದ 3 ಅಂಕ ಸಿಗ್ತದೆ. ಸುಲಭವಾಗಿ 4 ಅಂಕನ ಪಡೆಯಬಹುದು. ಈಗಾಗಲೇ ಕವಿಕೃತಿ ಪರಿಚಯದ ಆಯ್ಕೆ ತಮಗೆ ಗೊತ್ತಿದ್ರೆ ಆಯ್ಕೆಯನ್ನು ಸುಲಭವಾಗಿ ಬರೀಬಹುದು. ಮೌಲ್ಯ ಆ ಪಾಠದ ಶೀರ್ಷಿಕೆಯನ್ನು ಗಮನಿಸಿ ತಮಗೆ ಸುಲಭವಾಗಿ ಗೊತ್ತಾಗ್ತದೆ. ಉದಾಹರಣೆಗೆ ಹಕ್ಕಿ ಹಾರುತ್ತಿದ್ರೆ ಪದ್ಯ ಬಂದ್ರೆ ಅದರಲ್ಲಿ ಕಾಲದ ಮೌಲ್ಯ, ಸಂಕಲ್ಪ ಗೀತೆ ಬಂದ್ರೆ ದೃಢ ಸಂಕಲ್ಪ, ವೀರಲವ ಬಂದ್ರೆ ಬಾಲಕರ ಒಂದು ಶೌರ್ಯ, ಈ ರೀತಿಯ ಮೌಲ್ಯವನ್ನು ಸುಲಭವಾಗಿ ಗುರುತಿಸಬಹುದು. ಅದನ್ನ ನೀವು ಗುರುತಿಸಿ ಬರೆದ್ರೆ 1 ಮಾರ್ಕ್ 1 ಅಂಕ ಖಂಡಿತ ಸಿಗ್ತದೆ. ಉಳಿದಂತೆ ತಾವು ಆ ವಿವರಣೆ ಏನುಂಟು ಅದನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗಲಿಕ್ಕೆ ಸಾಧ್ಯತೆ ಇದೆ. ನಂತರ ಬರುವಂಥದ್ದು 8 ಮತ್ತು 10 ವಾಕ್ಯದಲ್ಲಿ ಒಂದು ದೀರ್ಘ ಉತ್ತರ ಬರೆಯುವಂಥದ್ದು. ಇದು 1 ಪ್ರಶ್ನೆ ಪಾಠದಿಂದ ಮತ್ತು 1 ಪ್ರಶ್ನೆ ಪದ್ಯದಿಂದ ಕೇಳ್ತಾರೆ. ಬಹುಶಃ ತಮ್ಗೆ ಗೊತ್ತಿರುವ ಹಾಗೆ ಈ ಮೊದಲು ತಾವು ಗೆಸ್ ಮಾಡಬಹುದು ಇದೇ ಪಾಠದಿಂದ 4 ಮಾರ್ಕ್ ಬರ್ತದೆ ಅಂತೇಳಿ. ಅದೇ ಈಗ ಥೀಮ್ ಬೇಸ್ಡ್ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೇ ಪದ್ಯದಿಂದ ಅಥವಾ ಯಾವುದೇ ಪಾಠದಿಂದ 4 ಅಂಕದ ಪ್ರಶ್ನೆಯನ್ನು ಕೇಳ್ಬೋದು. ಇದಂತೂ ಖಂಡಿತ 1 ಪಾಠದಿಂದ ಮತ್ತು 1 ಪದ್ಯ ಭಾಗದಿಂದ ಮಾತ್ರ 1 ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ನೀವು ಏನ್ ಮಾಡಬೇಕು, ಸುಲಭ ಉಪಾಯ ಅಂದ್ರೆ ಮೈಂಡ್ ಮ್ಯಾಪಿಂಗ್. ಉದಾಹರಣೆಗೆ ಶಬರಿ ಪಾಠದಲ್ಲಿ ಯಾರೆಲ್ಲ ಪಾತ್ರ ಬರ್ತದೆ ಆ ಪಾತ್ರವನ್ನ ನಾವು ನಿರ್ದಿಷ್ಟವಾಗಿ ಬರೆಯುತ್ತಾ ಆ ಪಾತ್ರಕ್ಕಿರುವ ಲಿಂಕ್ ಸಂಬಂಧ ಏನೆಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಇದರ ಕಥೆಯನ್ನು ಬರೆದ್ರೆ ಅಂಕಗಳು ದೊರೆಯುವ ಸಾಧ್ಯತೆ ಇದೆ. ಅದೇ ರೀತಿ ಯುದ್ಧ ಪಾಠಕ್ಕೆ ಬಂದ್ರೆ ಅಲ್ಲಿ ಮುದುಕಿ, ರಾಯಿಲ ಮತ್ತು ಸೊಸೆ ಮತ್ತು ಮಗ ಇವರ ಸಂಬಂಧ ಮತ್ತು ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ. ನೀವು ಈ 4, 8 ವಾಕ್ಯದ ಉತ್ತರವನ್ನು ಸುಲಭವಾಗಿ ಬರೆಯಬಹುದು. ಪದ್ಯದಲ್ಲಾಗಿ ಬೇರೆ ಬೇರೆ ಪದ್ಯದಲ್ಲಿ ಕರ್ಣ ಮತ್ತು ಕೌರವೇಂದ್ರನ ಕೊಂದಿನಲ್ಲಿ ಕರ್ಣ ಮತ್ತು ಕೃಷ್ಣನ ಅವರಿಗೆ ಸಂಬಂಧ ಮತ್ತು ಅವರ ಮಾತುಕತೆಯ ಸಾರಾಂಶವನ್ನು ಮೈಂಡ್ ಮ್ಯಾಪಿಂಗ್ ಮಾಡಿದ್ರೆ ತಾವು ಖಂಡಿತವಾಗಿ ಇದರಲ್ಲಿ 4ಕ್ಕೆ 4 ಅಂಕವನ್ನು ಪಡೆಯಬಹುದು. ಅದರ ನಂತರ ಬರುವಂಥದ್ದು ಗದ್ಯ ಭಾಗ. ಇದು ಸುಲಭವಾಗಿ 2 ಸಲ ಗದ್ಯವನ್ನು ಓದಿ 1 ಸಲ ಪ್ರಶ್ನೆಯನ್ನು ಓದಿ ಮತ್ತೊಮ್ಮೆ ತಾವು ಇನ್ನೊಮ್ಮೆ ಓದಿದೆ ಖಂಡಿತವಾಗಿ ಅದರಲ್ಲಿ ಉತ್ತರ ಸಿಗ್ತದೆ. ಇದು ತಮಗೆ ಗೊತ್ತಿರುವಂಥ ವಿಚಾರ. 4ರಲ್ಲಿ 4 ಅಂಕವನ್ನು ಇದರಲ್ಲಿ ಸುಲಭವಾಗಿ ಪಡೆಯಬಹುದು. ನಂತರ ಬರುವಂಥದ್ದು ತುಂಬಾ ಸುಲಭದ 5 ಅಂಕ ಪಡೆಯುವ ಪ್ರಶ್ನೆ ಯಾವುದಂದ್ರೆ ಮನವಿ ಪತ್ರ. ತಾವು ದಯವಿಟ್ಟು ರಜೆಗಾಗಿ ಅರ್ಜಿ ಬರೆದನ್ನು ಅಭ್ಯಾಸ ಮಾಡಿಕೊಂಡಿರಿ. ಅಲ್ಲಿರುವ ಪ್ಯಾಟರ್ನ್ ಅನ್ನ ಅಲ್ಲಿ ಏನೆಲ್ಲ ಉಂಟು ಅದನ್ನು ಸರಿಯಾಗಿ ಗಮನಿಸಿದ್ರೆ 4 ಅಂಕವನ್ನು ಇದರಲ್ಲಿ ಖಂಡಿತವಾಗಿ ಪಡೆಯಬಹುದು. ಸರಿಯಾಗಿ ಬರೆದ 5 ಅಂಕ ಬರೀಬಹುದು. ಇದರಲ್ಲಿ ಮೊದಲಿಗಾಗಿ ಮನವಿ ಪತ್ರ ಅಂತ ಬರೀತೀವಿ. ಆಮೇಲೆ ಇವರಿಗೆ ರಜೆ ಅರ್ಜಿಯಲ್ಲಿದ್ದಾಗೆ ಅದನ್ನೇ ಸರಿ ಗಮನದಲ್ಲಿ ಇಟ್ಟುಕೊಂಡು ನೀವು ಬರೀಬಹುದಾದ್ರೆ ಮಾನ್ಯರೇ ವಿಷಯ ಮತ್ತು ವಿವರಣೆಗೆ 1.5 ಅಂಕ ಕೊಡ್ತಾರೆ. ಕೊನೆಗೆ ವಂದನೆಗಳೊಂದಿಗೆ ಮತ್ತು ಸಹಿ ಮತ್ತು ದಿನಾಂಕ ಮತ್ತು ಹೊರ ವಿಳಾಸ ಇಷ್ಟನ್ನ ಬರೆದ್ರೆ 5ರಲ್ಲಿ 5 ಅಂಕ ಸಿಗ್ತದೆ. ದಯವಿಟ್ಟು ರಜೆ ಅರ್ಜಿಯನ್ನ ತಾವು ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಮನವಿಯನ್ನು ಅಭ್ಯಾಸ ಮಾಡಿದ್ರೆ ತುಂಬಾ ಸುಲಭವಾಗಿ ಮನವಿಯನ್ನು ಬರೀಬಹುದು. ಇದನ್ನೊಂದು ಅಭ್ಯಾಸ ಮಾಡಿ 5 ಅಂಕನ ಪಡೆಯಬಹುದು. ಮುಂದಿನದ್ದು ಪ್ರಬಂಧ ರಚನೆ. ಈಗಾಗಲೇ ಸುಲಭವಾಗಿ 2 ರೀತಿಯ ಪ್ರಬಂಧನ ಕೊಡ್ತಾರೆ. ಒಂದು ಉಪಯೋಗದ ದೃಷ್ಟಿಯ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಉದಾಹರಣೆಗೆ ರೇಡಿಯೋದ ಉಪಯೋಗ, ದೂರದರ್ಶನ, ಇಂಟರ್ನೆಟ್ ಉಪಯೋಗ, ಸಮೂಹ ಮಾಧ್ಯಮ, ವಾರ್ತಾ ಪತ್ರಿಕೆ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಆರೋಗ್ಯ ಇರ್ಬೋದು, ಇಂಥ ಉಪಯುಕ್ತವಾದ ವಿಚಾರದ ಮೇಲೆ ಒಂದು ಪ್ರಬಂಧನ ವಿಚಾರ ಕೊಟ್ಟರೆ ಇನ್ನೊಂದು ಪ್ರಬಂಧವನ್ನ ಸಮಸ್ಯೆಯ ಮೇಲೆ ಕೊಡ್ತಾರೆ. ಪರಿಸರ ಇರ್ಬೋದು ಅಥವಾ ಜಲ ಸಂರಕ್ಷಣೆ ಇರ್ಬೋದು, ಸ್ವಚ್ಛ ಭಾರತ್ ಇರ್ಬೋದು, ಈ ರೀತಿ ಸಮಸ್ಯೆ ಪ್ರಸ್ತುತ ಯಾವುದುಂಟು ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ತಾವು ಅಭ್ಯಾಸ ಮಾಡಿದ್ರೆ 5ರಲ್ಲಿ 5 ಅಂಕವನ್ನು ಪಡಿಬಹುದು. ಪರಿಸರ ಸಮಸ್ಯೆಗೆ ಬಂದ್ರೆ ನೀವು ಪೀಠಿಕೆಯನ್ನ ಎಲ್ಲದಕ್ಕೂ ಬರುವಾಗ ಒಂದೇ ರೀತಿ ಬರೀಬಹುದು.
ಪ್ರಬಂಧಕ್ಕೆ ಪೀಠಿಕೆ ಮತ್ತು ಉಪಸಂಹಾರ ಎಲ್ಲ ಯಾವುದೇ ಪ್ರಬಂಧ ಬಂದರೂ ಒಂದೇ ರೀತಿ ಬರೆಯುವಂಥ ಕೌಶಲ್ಯ ತಮಗೆ ಗೊತ್ತಿದ್ರೆ ಉಳಿದಂತೆ ವಿವರಣೆಯನ್ನು ತಾವು ಬರೆದು 5ರಲ್ಲಿ ಖಂಡಿತವಾಗಿ 5 ಅಂಕ ಪಡಿಬೋದು. ಪೀಠಿಕೆಯನ್ನು ಸುಲಭವಾಗಿ ಬರೆಯುವುದೇ ಬೇರಿದ್ದರೆ ಮರವಿದೆ, ನೀರಿದ್ದರೆ ನದಿ ಇದೆ, ಸಂಸ್ಕೃತಿ ಇದ್ರೆ ಸಂಸ್ಕಾರ ಇದ್ರೆ ಸಂಸ್ಕೃತಿ ಇದೆ, ಹಾಗೆ ಡ್ಯಾಶ್ ಇದ್ರೆ ಡ್ಯಾಶ್ ಇದೆ. ಅಂದ್ರೆ ಪರಿಸರ ಮಾಲಿನ್ಯ ಇದ್ರೆ ಪರಿಸರವಿದ್ರೆ ಉತ್ತಮವಾದ ಬದುಕಿದೆ, ಸ್ವಚ್ಛ ಭಾರತ ಇದ್ರೆ ಸ್ವಚ್ಛ ದೇಶ ಇದೆ. ಈ ರೀತಿ ತಾವು ಬರೆದ್ರೆ 1 ಮಾರ್ಕ್. ಮತ್ತು ಸ್ವಚ್ಛ ಆ ವಿಷಯ ನಮಗೆ ತುಂಬಾ ಇಂಪಾರ್ಟೆಂಟ್ ಅಥವಾ ನಮ್ಮ ಹಕ್ಕ ಆಗಿದೆ ಅಂತ ಬರೆದ್ರೆ 1 ಅಂಕ ಪೀಠಿಕೆ ಸಾಕಾಗ್ತದೆ. ವಿವರಣೆಯಲ್ಲಿ ಬರೆಯುವಾಗ ತಾವು ಅದರ ಅರ್ಥ ಅಥವಾ ಉಪಯೋಗ ಇರ್ಬೋದು ಅಥವಾ ತೊಂದರೆ ಇರ್ಬೋದು ಅಥವಾ ಅದರ ವಿಧ ಇರ್ಬೋದು, ಹೀಗೆ ಏನು, ಹೇಗೆ, ಏಕೆ ಇದನ್ನ ಅರ್ಥ ಮಾಡಿಕೊಂಡು ನೀವು ಹಂತವಾಗಿ ಬರೆದ್ರೆ 2 ಮಾರ್ಕ್ ಖಂಡಿತವಾಗಿ ಸಿಗ್ತದೆ. ಕೊನೆಯದಾಗಿ ಉಪಸಂಹಾರ ಈ ರೀತಿ ಬರೆಯಬಹುದು. ಮನಸ್ಸಿದ್ದರೆ ಮಾರ್ಗ ಎಂಬ ಮಾತಿನಂತೆ ನಾವು ಮನಸ್ಸು ಮಾಡಿದರೆ, ಉದಾಹರಣೆಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಹೆಚ್ಚು ಮಾಡಬಹುದು. ಈ ಬಗ್ಗೆ ವಿದ್ಯಾರ್ಥಿಗಳ ನಾವು ಜಾಥಾ ಅಥವಾ ಗೀತ, ಬೀದಿ ನಾಟಕ, ಯಕ್ಷಗಾನ, ಹೀಗೆ ಬೇರೆ ಬೇರೆ ಮನೋರಂಜನಾ ಕ್ಷೇತ್ರ, ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಮೂಲಕ ರಾಷ್ಟ್ರೀಯ ಹಬ್ಬವನ್ನು ಆಚರಿಸುವ ಮೂಲಕ ಹೆಚ್ಚೆಚ್ಚು ಬೆಳೆಸಬಹುದು. ಈ ರಾಷ್ಟ್ರೀಯ ಭಾವೈಕ್ಯತೆ ನಾವೆಲ್ಲ ಬೆಳೆಸೋಣ ಅಂತ ಬರೆದ್ರೆ ತಮಗೆ ಖಂಡಿತವಾಗಿ 1 ಅಂಕ ಸಿಗ್ತದೆ. ಈ ರೀತಿ ನಾವು ಪ್ಲಾನ್ ಆಗಿ ಹೋದ್ರೆ, ಸ್ಮಾರ್ಟ್ ವರ್ಕ್ ಮಾಡ್ತಾ ಹೋದ್ರೆ ಕನ್ನಡದಲ್ಲಿ ಕೂಡ 100ಕ್ಕೆ 100 ಅಂಕವನ್ನು ಪಡೆಯುವ ಸಾಧ್ಯತೆ ಇದೆ. ಮತ್ತು ಯಾರು ಕಲಿಕೆಯಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಿದ್ರೆ, ಬರವಣಿಗೆಯಲ್ಲಿ ತೊಂದರೆ ಅನುಭವಿಸ್ತಾರೆ, ತಾವು ಕೂಡ ಪಾಸಿಂಗ್ ಪ್ಯಾಕೇಜ್ ಮೂಲಕ ಉತ್ತಮ ಅಂಕವನ್ನು ಪಡಿಬಹುದು. ಇನ್ನು ಮುಂದೆ 12 ದಿವಸಕ್ಕೆ ನಿಮ್ಮ ಹತ್ತಿರ ಇದೆ. ಹಾಗಾಗಿ ಹೆಚ್ಚು ಹಾರ್ಡ್ ವರ್ಕ್ಗಿಂತಲೂ ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ಸೂತ್ರ ಇರ್ಬೋದು, ಮೈಂಡ್ ಮ್ಯಾಪ್ ಇರ್ಬೋದು, ಬೇರೆ ಬೇರೆ ನಿಮ್ಮ ಸೀನಿಯರ್ ವಿದ್ಯಾರ್ಥಿ ಈಗಾಗಲೇ ಪಾಸ್ ಆಗಿರುವ ವಿದ್ಯಾರ್ಥಿ ಇರ್ಬೋದು, ಅವರಲ್ಲಿ ಅನುಭವವನ್ನು ಹಂಚಿಕೆ ಮಾಡಿಕೊಂಡು ಅಥವಾ 5-6 ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರೆ ತಮಗೆ 10ನೇ ಕ್ಲಾಸ್ನ ಪರೀಕ್ಷೆ ತುಂಬಾ ಸುಲಭವಾಗಿರ್ತದೆ. ತಾವೆಲ್ಲರೂ ಹೆಚ್ಚಿನ ಅಂಕವನ್ನು ಪಡೆಯಿರಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲರೂ ಶುಭಾಶಯನ ಕೊಡ್ತಾ ಇದ್ದೀನಿ.